ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರ್ದಿರೋದು ಮಹಾಬಲ ಸೀತಾಳಬಾವಿ ಸರ್. ಸೊ ಬನ್ನಿ, ನಮ್ಮ ಮೊದಲನೇ ಚಾಪ್ಟರ್ ಅಲ್ಲ, ಭಗವದ್ಗೀತೆ ಎಷ್ಟು ಮಹತ್ವ ಇದೆ, ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ಇದನ್ನ ಬಳಸ್ತಿದ್ದಾರೆ ಆ್ಯಂಡ್ ಇದನ್ನ ನಾವು ಯಾಕೆ ಕಲಿಬೇಕು ಅನ್ನೋದನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ನಾವು ಫಸ್ಟು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೆಲವು ವಿಷಯಗಳು ಇದೆ. ಓಕೆ, ಇದು ಮೊದಲ ಚಾಪ್ಟರ್ ಅಲ್ಲ. ಕೃಷ್ಣನ ಬದುಕು, ಭಗವದ್ಗೀತೆಯ ವಿಭಿನ್ನ ವ್ಯಾಖ್ಯಾನ, ನಿತ್ಯ ಜೀವನ, ವೃತ್ತಿ ಜೀವನ ನಿರ್ವಹಣೆಗೆ ಉತ್ತಮ ಕೈಪಿಡಿ. ಕೃಷ್ಣನ ಬದುಕೆ ನಮಗೆ ಬಿಸ್ನೆಸ್, ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ಗೆ ಏನು ಒಂದು ಮಾದರಿ. ಹಾಗೆ ಈ ಅವ್ರು ಹೇಗೆ ನಿರ್ವಹಣೆ ಮಾಡಿದ್ದಾರೆ ಕೃಷ್ಣ, ಅದನ್ನ ನಾವು ಕಲ್ತು ಬಿಟ್ರೆ ನಮ್ಮ ಲೈಫಲ್ಲಿ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಎರಡನ್ನೂ ಕೂಡ ಅದ್ಭುತವಾಗಿ ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಪ್ರಪಂಚದ ಸಾಹಿತ್ಯ ರಾಶಿಯಲ್ಲಿ ಸಾರ್ವಕಾಲಿಕ ಹಾಗೂ ಸಾರ್ವದೇಶಿಕವಾದ ಸಾಹಿತ್ಯ ಗ್ರಂಥಗಳು ಅತಿ ವಿರಳ. ಅಂದ್ರೆ ನಾನು ನಾರ್ಮಲ್ ಆಗಿ ಹೇಳ್ತಾ ಹೋಗ್ತೀನಿ, ಆಲ್ರೆಡಿ ಓದಿರೋದ್ರಿಂದ. ಅಂದ್ರೆ ಎಷ್ಟೊಂದು ಸಾಹಿತ್ಯ ರಾಶಿಗಳಿದೆ, ಆದ್ರೆ ಸಾರ್ವಕಾಲಿಕವಾಗಿ ಯಾವಾಗ್ಲೂ ಕೂಡ ಇರುವಂತಹ ಒಂದು ಸಾಹಿತ್ಯ ಗ್ರಂಥಗಳು ಬಹಳ ಕಡಿಮೆ ಇದೆ. ರಾಮಾಯಣ ಮಹಾಭಾರತ ಇದಕ್ಕೆ ಅಪವಾದ ಎನ್ನಬಹುದು. ಅಂದ್ರೆ ಇವತ್ತೇನಾಗಿದೆ, ನಮ್ಮ ಇದರಲ್ಲಿ ನಾವು ಕಲಿಲೇಬೇಕಾಗಿರುವಂತಹ, ಓದಲೇಬೇಕಾಗಿರುವಂತಹ, ತಿಳ್ಕೊಳ್ಳೇಬೇಕಾಗಿರುವಂತಹ ಪುಸ್ತಕಗಳು ಇವತ್ತು ನಾವು ತಿಳ್ಕೊಂಡಿಲ್ಲ. ಇವತ್ತು ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಭಗವದ್ಗೀತೆಯ ಬಗ್ಗೆ ಮಕ್ಕಳಲ್ಲಿ ನಾಲೆಜ್ ಇಲ್ಲ. ರಾಮಾಯಣ ನಡೆದಿದ್ ಯಾಕೆ, ಏನಾಯ್ತು, ರಾಮ ಯಾಕೆ ಹುಟ್ಟಿದ್ರು, ರಾವಣ ಯಾಕೆ ಹುಟ್ಟಿದ್ರು, ರಾವಣನ ಯಾಕೆ ಸಂಹಾರ ಮಾಡಿದ್ರು, ಆ ಸಂಹಾರ ಮಾಡೋ ಮಧ್ಯದಲ್ಲಿ ರಾಮನ ಒಂದು ನಡವಳಿಕೆ ಹೇಗಿತ್ತು, ರಾಮನ ಒಂದು ರಾಜ್ಯನಿಷ್ಠೆ ಹೇಗಿತ್ತು, ತಂದೆ ಮೇಲೆ ಪ್ರೀತಿ ಹೇಗಿತ್ತು, ಒಬ್ಬ ಮಗನಾಗಿ, ಒಬ್ಬ ನಾಯಕನಾಗಿ, ಒಬ್ಬ ಗಂಡನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಏನ್ ಹೇಳ್ತಾರೆ ರಾಜನಾಗಿ ಕೂಡ ಅವರ ಒಂದು ರಾಮನ ಗುಣಗಳು, ರಾಮನ ಆಲೋಚನೆಗಳು ಹೇಗಿತ್ತು, ರಾಮನ ತತ್ವಗಳನ್ನ ನಾವು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು. ಹಾಗೆ ಅಧರ್ಮ ಅಂತ ಬಂದಾಗ, ನೆಗೆಟಿವ್ ಅಂತ ಬಂದಾಗ ಅಲ್ಲಿ ಹೇಗೆ ಸ್ಟ್ಯಾಂಡ್ ತಗೋಬೇಕು, ಧೈರ್ಯವಾಗಿ ಹೋರಾಟ ಮಾಡೋದು ಹೆಂಗೆ, ಕೆಲವೊಂದು ವಿಚಾರಗಳ ವಿರುದ್ಧ, ಇದನ್ನೆಲ್ಲ ರಾಮಾಯಣದಲ್ಲಿ ನಾವು ತಿಳ್ಕೊಬೋದು. ಆದ್ರೆ ಇವತ್ತು ರಾಮಾಯಣನ ಎಷ್ಟು ಜನ ಮಕ್ಕಳು ಕಲಿತಾ ಇದ್ದಾರೆ, ಎಷ್ಟು ಜನಕ್ಕೆ ಗೊತ್ತಿದೆ ನಮ್ಮ ರಾಮಾಯಣ ಅಲ್ವಾ? ರಾಮಾಯಣ ಅನ್ನೋದು ಬರೀ ಪುಸ್ತಕ ಅಲ್ಲ, ಅದು ನಮ್ಮ ಜೀವನವನ್ನ ನಮಗೆ ಅರ್ಥ ಮಾಡಿಸುವಂತಹ ಒಂದು ಕನ್ನಡಿ ಅಂತ ಹೇಳ್ಬೋದು. ಅದೇ ರೀತಿ ಮಹಾಭಾರತದಲ್ಲಿ ಕೌರವರು ಯಾಕೆ ಹಾಗಾದ್ರು, ಪಾಂಡವರು ಯಾಕೆ ಹೀಗಾದ್ರು, ಕೌರವರ ತಂದೆ ತಾಯಿ ಮಾಡಿದಂತಹ ಮಿಸ್ಟೇಕ್ ಏನು, ಯಾಕೆ ಅವರ ಹೊಟ್ಟೆಯಲ್ಲಿ ಈ ಥರದ ಮೈಂಡ್ಸೆಟ್ ಇರುವಂತಹ ಮಗು ಜನ್ಮ ಆಯಿತು, ಯಾಕೆ ಪಾಂಡವರಿಗೆ ಈ ಥರ ಕ್ವಾಲಿಟಿ ಬಂದಿದೆ, ಅವರ ತಂದೆ ತಾಯಿ ಮಾಡಿದ ಪುಣ್ಯ ಏನು, ಕೃಷ್ಣ ಯಾಕೆ ಪಾಂಡವರ ಪರವಾಗಿ ನಿಂತ್ಕೊಂಡ್ರು, ಅಧರ್ಮದ ಕೆಲಸ ಚಿಕ್ಕ ವಯಸ್ಸಿಂದಾನೇ ನೆಗೆಟಿವ್ ಬ್ಲೂ ಪ್ರಿಂಟ್ ಹೇಗೆ ಬೀಳುತ್ತೆ, ಪಾಸಿಟಿವ್ ಬ್ಲೂ ಪ್ರಿಂಟ್ ಹೇಗೆ ಬೀಳುತ್ತೆ, ಫೈನಲಿ ಗೆಲ್ಲೋದು ಧರ್ಮಾನೇ. ನೀವೇನೇ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಕ್ ಹೋದ್ರು, ಹೊಟ್ಟೆ ಕಿಚ್ಚಾಗಿರ್ಬೋದು, ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ನಿಮ್ಮ ಯಾವುದೇ ಸ್ಟ್ರಾಟಜಿ, ಇನ್ನೊಬ್ಬರನ್ನ ಹಾಳು ಮಾಡುವಂಥ ಸ್ಟ್ರಾಟಜಿ ಪ್ಲಾನಿಂಗ್ ಆಗಿರ್ಬೋದು, ಕೃತಜ್ಞತೆ ಇಲ್ಲದೆ ಇರೋದಾಗಿರ್ಬೋದು, ಗುರುಗೆ ತೋರಿಸುವಂತಹ ನಿಂದನೆ ಆಗಿರ್ಬೋದು, ಒಬ್ಬ ಸ್ನೇಹಿತನಿಗೆ ಮಾಡುವಂತಹ ದ್ರೋಹ ಅಥವಾ ಮೋಸ ಆಗಿರ್ಬೋದು, ಅದೆಲ್ಲವೂ ಕೊನೆಯದಾಗಿ ನಮ್ಮ ಅಂತ್ಯ ಹೇಗಿರುತ್ತೆ ಅನ್ನೋದು ತೋರಿಸಿದ್ದಾರೆ. ನಿಷ್ಠೆಯಿಂದ, ಭಕ್ತಿಯಿಂದ, ಕೆಲವೊಂದು ಸಜೆಷನ್ಸ್ಗಳನ್ನ ಕೇಳಿಸ್ಕೊಂಡು ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಅದನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಧರ್ಮ ಹೇಗೆ ಗೆಲ್ಲತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಸುಮ್ಮನೆ ಮಹಾಭಾರತನ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ಕಲಿಬಹುದು, ಆದ್ರೆ ಇವತ್ತು ಎಷ್ಟು ಜನ ರಾಮಾಯಣ ಮಹಾಭಾರತ ನಾವು ಕಲಿತಾ ಇದ್ದೀವಿ ಅಂತ ಯೋಚನೆ ಮಾಡ್ಬೇಕಾಗಿದೆ. ಸೊ ಈಗ ನಾವು ತಿಳ್ಕೊಬೇಕು, ಈ ಥರದೆಲ್ಲ ಇವತ್ತು ಕಳೆದೋಗ್ಬಿಟ್ಟಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಸದ್ಯ ಕೋವಿಡ್ ಬಂದಾಗ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಅದೇನಂದ್ರೆ ದೂರದರ್ಶನದಲ್ಲಿ DD1 ಚಾನೆಲ್ನ ನೋಡ್ತಾನೆ ಇರಲಿಲ್ಲ ಯಾರೂ. ಆದರೆ ಕೋವಿಡ್ ಟೈಮಲ್ಲಿ ಸುಮಾರು ಮನೆಗಳಲ್ಲಿ DD ಚಾನೆಲ್ ನೋಡಕ್ ಸ್ಟಾರ್ಟ್ ಆಯಿತು, ದೂರದರ್ಶನ ನೋಡಕ್ ಸ್ಟಾರ್ಟ್ ಆಯಿತು. ಅಲ್ಲಿ ಮಹಾಭಾರತ, ರಾಮಾಯಣನ ಟೆಲಿಕಾಸ್ಟ್ ಮಾಡ್ತಾ ಇದ್ರು, ಹಳೆಯ ಒಂದು ವಿಡಿಯೋಸ್ನ ಟೆಲಿಕಾಸ್ಟ್ ಮಾಡ್ತಾ ಇದ್ರು. ನಿಜ ಹೇಳಬೇಕು ಅಂದರೆ ಕೋವಿಡ್ ಟೈಮಲ್ಲಿ ದೂರದರ್ಶನದ ಮೂಲಕನೇ ರಾಮಾಯಣ ಮಹಾಭಾರತ ಇಂಟ್ರೆಸ್ಟ್ ನನಗೂ ಬಂದಿದ್ದು. ನನ್ನ ಅಣ್ಣನ ಮಗ, ಆಗ ನಾನು ಪ್ರೆಗ್ನೆಂಟ್ ಇದ್ದೆ, ಸೊ ನನ್ನ ಮಗು ಇನ್ನೂ ಹುಟ್ಟಿರಲಿಲ್ಲ, ನನ್ನ ಅಣ್ಣನ ಮಗು ಎವ್ರಿ ಡೇ ರಾಮಾಯಣ ಮಹಾಭಾರತ ನೋಡಿ ಆ ಹಾಡುಗಳು, ಅದ್ರಲ್ಲಿ ಬರೋ ಡೈಲಾಗ್ಸ್ಗಳು, ಹೇಗಿರಬೇಕು ನಾನು, ಈ ಥರದ ಎಷ್ಟೋ ವಿಚಾರಗಳನ್ನ
ಮಗು ಕಲ್ತ್ಕೊಳ್ಳೋಕ್ಕೂ ಹೆಲ್ಪ್ ಆಯಿತು. ನಾವು ಇಡೀ ಫ್ಯಾಮಿಲಿ ಕೂತ್ಕೊಂಡು ರಾಮಾಯಣ ಮಹಾಭಾರತನ ನೋಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ಅದು ಪ್ರಚಾರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ಚರ್ಚೆಗಳು ಬರೋದು ಸ್ಟಾರ್ಟ್ ಆಯಿತು. ಆದರೆ ಇದರ ಶ್ರೇಷ್ಠತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಬಟ್ ಇದು ಮೂಲವಾಗಿ ನಾವು ಕಲಿಲೇಬೇಕಾಗಿರೋದು ಅನ್ನೋದನ್ನ ನಾವು ಮರ್ತಿದೀವಿ. ಆ ಥರ ಒಂದು ವಿಪರ್ಯಾಸ ಆಗಿದೆ ಇದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ರಾಮಾಯಣದಿಂದ ಮಹಾಭಾರತದಿಂದ ಏನೆಲ್ಲ ಪ್ರಯೋಜನಗಳು ಆಗಿತ್ತು, ನಾವೇನ್ ಕಲ್ತ್ಕೋಬೇಕು ಅನ್ನೋದನ್ನ. ಹಾಗಾಗಿ ಇದು ಒಂದು ಸಾಹಿತ್ಯ ಲೋಕಕ್ಕೆ, ಗೀತ ಸಾಹಿತ್ಯವೇ ಇದಕ್ಕೆ ನಿದರ್ಶನ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗಾಂಧೀಜಿ, ವಿನೋಬಾ ಭಾವೆ ಮೊದಲಾದ ಸ್ವಾತಂತ್ರ್ಯ ಹೋರಾಟಗಾರರ ವಿವರಣೆಗಳನ್ನ ನಾವು ಗೀತ ಪ್ರಸಾರ ಇತ್ಯಾದಿಗಳಲ್ಲಿ ನೋಡಿದ್ದೀವಿ. ಇದಕ್ಕೆ ಆಧುನಿಕವಾಗಿ ಅತ್ಯುತ್ತಮ ದೃಷ್ಟಾಂತವೆಂದರೆ ಆತ್ಮೀಯ ಮಿತ್ರ, ವರ್ತಮಾನದ ಪ್ರತಿಭಾಶಾಲಿ ಲೇಖಕ, ಪತ್ರಕರ್ತರಾಗಿರುವ ಮಹಾಬಲ ಸೀತಾಳಭಾವಿ ಅವರು ಈ ಎಲ್ಲ ಕಾನ್ಸೆಪ್ಟನ್ನ ಇಟ್ಕೊಂಡು ಇವತ್ತಿನ ಜನಕ್ಕೆ ಅರ್ಥ ಆಗೋ ಹಾಗೆ ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಅನ್ನೋ ಪುಸ್ತಕನ ಬರೆದಿದ್ದಾರೆ. ಸೊ ಇದು ಇವತ್ತು ಎಷ್ಟು ನಮಗೆ ಅವಶ್ಯಕತೆ ಇದೆ, ಇದನ್ನ ನಾವು ಓದಬೇಕಾಗಿದೆ. ಭಗವದ್ಗೀತೆ ಮತ್ತೆ ಭಗವದ್ಗೀತೆ ಅನ್ನೋದು ಒಂದು ರೀತಿಯಾದಂತಹ ಸೈಕಾಲಜಿ ಬುಕ್ ಅಂತ ಹೇಳ್ಬೋದು. ಓಕೆ, ಮನೋನಿರ್ವಹಣೆಯ ಪುಸ್ತಕ ಇದಾಗಿದೆ. ಇದರಲ್ಲಿ ನಡೆದಿರುವಂತಹ ಸಾಕಷ್ಟು ಘಟನೆಗಳೇನಿದೆ ಅದರಲ್ಲಿ ಆಂಗ್ಸೈಟಿ ಇಂಥವೆಲ್ಲ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಒಂದ್ ರೀತಿ ಹೇಳ್ಬೇಕಂದ್ರೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಕೂಡ ನಾವು ಸದೃಢ ಆಗೋದಕ್ಕೆ ಈ ಒಂದು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಸಖತ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಮಹಾಬಲ ಸೀತಾಳಭಾವಿ ಸರ್ ಇದನ್ನ ಸಾಕಷ್ಟು ರಿಸರ್ಚ್ ಮಾಡಿ ನಮ್ಮ ಕನ್ನಡದಲ್ಲಿ ತಂದಿರೋದು ನಮ್ಮ ಒಂದು ಹೆಮ್ಮೆ ಅನ್ನೋದನ್ನ ಇವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಇದನ್ನೆಲ್ಲ ಹೇಳ್ತಾ ಇರೋದು ಅಂತ ಅಂದ್ರೆ ವಿದ್ವಾನ್ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆ ಅಂತ ಹೇಳಿ, ಇವರು ಅಂಬಿಕಾ ಪದವಿ ಮಹಾವಿಶ್ವವಿದ್ಯಾಲಯ ಪುತ್ತೂರಿನ ಪ್ರಾಂಶುಪಾಲರು. ಸೊ ಅವರು ಇದನ್ನ ಹೇಳ್ತಾ ಇರೋದು. ಈ ಪುಸ್ತಕ ಯಾಕೆ ಓದ್ಬೇಕು, ಭಗವದ್ಗೀತೆ ಅನ್ನೋ ಪರಿಕಲ್ಪನೆಯನ್ನ ಈ ಪುಸ್ತಕದಲ್ಲಿ ಬರೆದು ಇದನ್ನ ನಮ್ಮೆಲ್ರಿಗೂ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಓದಿ ಶ್ರೀಕೃಷ್ಣನ ಒಂದು ಚರಣಗಳಿಗೆ ಅರ್ಪಿಸೋದ್ರ ಮೂಲಕ ಈ ಪುಸ್ತಕವನ್ನ ಓದೋಕೆ ಶುರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಶ್ರೀಕೃಷ್ಣ ಪರಮಾತ್ಮ ನನ್ನ ಹುಟ್ಟು ಯಾಕಾಗಿದೆ ಅಂತ ತಿಳ್ಕೊಳ್ದೇ ಇರೋ ಅಷ್ಟು ಮೂರ್ಖರು ನಾವಾಗಿದ್ವಿ. ಆದರೆ ಈ ಕ್ಷಣದಿಂದ ನಮಗೆ ಜ್ಞಾನ ಮಾರ್ಗದ ಮೂಲಕ, ಭಕ್ತಿ ಮಾರ್ಗದ ಮೂಲಕ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ನಾವು ಅವೇರ್ನೆಸ್ ಇಂದ ಬದುಕೋ ಹಾಗೆ ನಮಗೆ ಆಗಿ, ನಾವು ಅದರಿಂದ ಪ್ರತಿ ಕ್ಷಣ ಚೆನ್ನಾಗಿ ಬದುಕಿ ನಮ್ಮ ಜೀವನದ ಉದ್ದೇಶವನ್ನ ಪೂರ್ತಿ ಮಾಡೋಕೆ ದಯವಿಟ್ಟು ನಮಗೆ ಸಹಕಾರ ಕೊಡು, ನಮಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಡು ಅಂತ ಹೇಳಿ ಶ್ರೀಕೃಷ್ಣನನ್ನ ಕೇಳ್ಕೊಂಡು, ಶ್ರೀಕೃಷ್ಣನಿಗೆ ಸಂಕಲ್ಪ ಮಾಡಿಕೊಂಡು ನಾವು ಈ ಒಂದು ಪುಸ್ತಕನ ನೆಕ್ಸ್ಟ್ ಓದೋಕೆ ಸ್ಟಾರ್ಟ್ ಮಾಡೋಣ. ಸೊ ನಾಳೆಯಿಂದ ಹೊಸ ಚಾಪ್ಟರ್ನ ಓದೋಣ. ಬುಕ್ಕು ಯಾಕೆ ಓದಬೇಕು, ಯಾಕೆ ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ಸ್ಟ್ರಾಂಗ್ ಆಗಿ ನಾವಿವತ್ತು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ನಾಳೆಯಿಂದ ಕಾನ್ಸೆಪ್ಟ್ನ ಶುರು ಮಾಡೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ
ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋ ಜಿಮ್. ಥ್ಯಾಂಕ್ ಯು.